ಶಿವಮೊಗ್ಗದ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಮಲ್ಲೇಶಪ್ಪ ಭ್ರಷ್ಟ ಅಧಿಕಾರಿಯಾಗಿದ್ದಾರೆ. ಜಾತಿ ವಿಚಾರವನ್ನೇ ಗೊತ್ತಿಲ್ಲದವರು ಅಧಿಕಾರಿ ಸ್ಥಾನದಲ್ಲಿದ್ದಾರೆ ಎಂದು ಆರೋಪಿಸಿ ಶಿವಮೊಗ್ಗದಲ್ಲಿ ದಲಿತ ಸಂಘರ್ಷ ಸಮಿತಿಯು ಹೋರಾಟವನ್ನು ನಡೆಸಿತು. ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆಯನ್ನ ನಡೆಸಿ ಅಧಿಕಾರಿಯ ವಿರುದ್ಧ ಘೋಷಣೆ ಹಾಕಿದ್ರು. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅಸ್ಪೃಶ್ಯರಿಗೆ ಹೆಚ್ಚಾಗಿ ಒತ್ತು ನೀಡಬೇಕು, ಅದಕ್ಕೆ ಬದಲಾಗಿ ಸ್ಪೃಶ್ಯರಿಗೆ ಒತ್ತು ನೀಡಿದ್ದಾರೆ. ಹೊಲೆಯ ಮತ್ತು ಮಾದಿಗರು ತುಳಿತಕ್ಕೊಳಗಾಗ್ತಾ ಇದ್ದಾರೆ. ಇದನ್ನು ಬಿಟ್ಟು ತಮಿಳುನಾಡಿನವರಿಗೆ ಅಧಿಕಾರಿಯ ಮನ ಮಿಡಿದಿದೆ ಎಂದು ಪ್ರತಿಭಟನೆಯಲ್ಲಿ ಆರೋಪ ಮಾಡಿದ್ರು. ಇದರ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ದೇವೆ ಎಂದರು. ನಂತರ ಭ್ರಷ್ಟ ಅಧಿಕಾರಿ ಮಲ್ಲೇಶಪ್ಪ ಅವರನ್ನು ಸರ್ಕಾರ ಅಮಾನತುಗೊಳಿಸಲಿ ಎಂದು ಆಗ್ರಹಿಸಿದ್ರು. ದಲಿತ ವಿರೋಧಿ ಸಮಾಜ ಕಲ್ಯಾಣಾಧಿಕಾರಿ ಮಲ್ಲೇಶಪ್ಪನಿಗೆ ನಿನ್ನೆ ಏನು ದಿಢೀರನೆ ತತ್ಕ್ಷಣನೇ ಏನು ಭ್ರಷ್ಟಾಚಾರಿ ಮಲ್ಲೇಶಪ್ಪ ಉಪನಿರ್ದೇಶಕ ಶಿವಮೊಗ್ಗ ಇವನೇನು ಮಾಡಿ ಅನ್ನೋದು ಅವನು ಎಷ್ಟು ಭ್ರಷ್ಟ ಇದ್ದಾನೆ ಅದೇ ರೀತಿ ಎಲ್ಲ ಭ್ರಷ್ಟಾಚಾರಗಳೆಲ್ಲ ತುಂಬಿಯಾನೆ. ಅವನಿಗೆ ಮೊದಲನೇದಾಗಿ ಅವನಿಗೆ ಜಾತಿಯನ್ನ ವಿಚಾರನೆ ಗೊತ್ತಿಲ್ಲ. ಅವನು ಈ ಸಮಿತಿ ಮಾಡಿರೋದು, ಈ ದೌರ್ಜನ್ಯ ಸಮಿತಿ ಇರೋದು ಟಚಬಲ್ ಅನ್ಟಚಬಲ್, ಅಸ್ಪೃಶ್ಯ ಮತ್ತು ಪುಷ್ಯ. ಇಲ್ಲಿ ಅಸ್ಪೃಶ್ಯರಿಗೆ ಜಾಸ್ತಿ ಮಾನ್ಯತೆ ಕೊಡಬೇಕಾಗಿದ್ದಂಥ ಜಾಗದಲ್ಲಿ ಪುಷ್ಯರಿಗೆ ಕೊಟ್ಟಿಯಾನೆ. ಅವನಿಗೆ ಜಾತಿಗಳೇ ಏನಂತ ಗೊತ್ತಿಲ್ಲ ಅವನಿಗೆ. ಅದರಲ್ಲೂ ನಿವೃತ್ತ ನೌಕರಿಗಳಿಗೆ, ಅವರು ನೌಕರಿಯಲ್ಲಿದ್ದಾಗಲೂ ಸಂಬಳ ತಗೊಂಡಿದ್ದಾರೆ, ಪೆನ್ಷನ್ನು ಸಂಬಳ ತಗೊಂಡಿದ್ದಾರೆ, ಅಲ್ಲಿ ಇವರಿಗೆ ಅವಕಾಶ ಇಲ್ಲ. ಮಾನದಂಡಗಳು ಏನು ಕೇಳ್ತಾರೆ, ಸಮಾಜ ಸೇವೆಯಲ್ಲಿ ಯಾವ್ಯಾವ ಸಮುದಾಯದವರು, ಯಾವ್ಯಾವ ಸಂಘಟನೆಯವರು, ಎಲ್ಲೆಲ್ಲಿ ನೀವು ಏನು ಸಮಾಜ ಸೇವೆ ಮಾಡಿದ್ರೆ ಆ ಸಮಾಜಿಗೆ ಪರಿಗಣನೆ ಮಾಡ್ತೀವಿ ಅಂತ ಅರ್ಜಿ ಕಾಲ್ ಮಾಡ್ತಾರೆ. ಇದೇ ಭ್ರಷ್ಟ ಮಲ್ಲೇಶಪ್ಪ ಏನು ಪರಿಗಣನೆ ಮಾಡಿಯಾನೆ. ಗುಡ್ಸೋಡಿನಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತು, ಕ್ರಷರ್ ಬಾಂಬ್ ಬ್ಲಾಸ್ಟ್ ಆಯ್ತು. ಆ ಬ್ಲಾಸ್ಟಿಂಗ್ ನಲ್ಲಿದ್ದ ಅಣ್ಣಪ್ಪ ಅನ್ನೋನಿಗೆ ಜೈಲಲ್ಲಿ ಇದ್ದವನಿಗೆ ಇವತ್ತು ನೇಮಕ ಮಾಡಿಯಾನೆ. ಅವನು ಮನೆ ಕಟ್ಟೋದಕ್ಕೆ, ಮಲ್ಲೇಶಪ್ಪನ ಮನೆ ಕಟ್ಟೋದಕ್ಕೆ ಜಲ್ಲಿ ಮತ್ತು ಎಂಸೆಂಟ್ ಹೊಡೆದಿರೋದಕ್ಕೆ ಬಳವಳಿಯಾಗಿ ಅವನಿಗೆ ಮಾಡಿಯಾನೆ. ಮಂಜುನಾಥ ತುಂಬ ಮಾಡ್ಯಾನೆ. ಅವನು ತಮಿಳುನಾಡಲ್ಲಿ ಹೇಳಿ ನಾವು ಜಾತಿ ಬಗ್ಗೆ ವಿರೋಧ ಇಲ್ಲ ಯಾವುದೇ ಜನಾಂಗದ ವಿಚಾರದಲ್ಲಿ. ಇಲ್ಲಿ ವಲಯ ಮತ್ತು ಮಾದಿಗರಿಗೆ ಪ್ರಾಶಸ್ತ್ಯ ಜಾಸ್ತಿ ಕೊಡಬೇಕು. ತುಳಿತಕ್ಕೊಳಗಾದವರು ಆ ಸಮುದಾಯಗಳು. ಇಲ್ಲಿರೋ ವಲಯ ಮಾದಿಗರಿಗೆ ಕೊಡೋದು ಬಿಟ್ಟು ತಮಿಳುನಾಡಿಗೆ ಕೊಡೋ ಅವಶ್ಯಕತೆ ಏನಿತ್ತು ಇಲ್ಲ. ಕಾರಣ ಇದೆ, ಅವನ ಮನೆ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಅವನು ಇಡೀ ಸೇರ್ಸ್ಯಾನೆ. ಇಬ್ಬರು ನಿವೃತ್ತಿ ನೌಕರರು, ಇನ್ನೊಬ್ಬ ರುದ್ರಪ್ಪ ಅಂತೇಳಿ ಪೊಲೀಸ್. ಅವನು ದಿನ ಬೆಳಗಾರ ಒಂದು ಕಚೇರಿಯಲ್ಲಿ ಅವನ ಜೊತೆಯಲ್ಲಿ ವ್ಯವಹಾರ ಇದೆ. ಅವನು ಯಾವುದೇ ಸಮುದಾಯದ ಸಮಾಜದ ಕೆಲಸಗಳನ್ನು ಇವತ್ತಿಗೂ ಮಾಡಿಲ್ಲ. ನೀವು ಹೋಗಿ ಇವತ್ತು CC ಕ್ಯಾಮ್ರಾ ತೆಗ್ಸಿರ ಅವನಲ್ಲಿ ಕುತ್ಕೊಂಡಿರ್ತಾನೆ. ಅವನ ಜೊತೆಯಲ್ಲಿ ಅವನ ವ್ಯವಹಾರಕ್ಕೆ ಇರೋದು ಬಳ್ಳವಳ್ಳಿ ಬಸವರಾಜ್ ಅಂತ JDS ಅವನು ಮುಖಂಡ. ಅವನು ಪೊಲೀಸ್ ಪ್ರಕರಣ ಇದ್ದಾವೆ. ಪೊಲೀಸ್ ವೆರಿಫಿಕೇಶನ್ ಯಾವ ರೀತಿ ಮಾಡಿದ್ದಾರೆ ಅಂತೇಳಿ ಪೊಲೀಸ್ ಮೇಲೆ ನಮಗೆ ಅನುಮಾನ ಬರ್ತಾ ಇದೆ. ರಕ್ಷಣಾಧಿಕಾರಿಗಳು ಇದರಲ್ಲಿ ಸಮಿತಿಯಲ್ಲಿ ಇರ್ತಾರೆ, ಜಿಲ್ಲಾಧಿಕಾರಿ ಮುಖ್ಯಸ್ಥರಾಗಿರ್ತಾರೆ. ಇವರು ಯಾವ ರೀತಿ ಪರಿಗಣನೆ ಮಾಡಿದ್ದಾರೆ ಅಂತೇಳಿ ಎಲ್ಲರಿಗೂ ನಮಗೆ ಇವತ್ತು ಯೋಚನೆ ಮಾಡೋ ಪರಿಸ್ಥಿತಿ ಬಂದಿದೆ. ನಾವು ಏನಾರು ಈ ದಲಿತ ಸಮುದಾಯದವರು ಎಚ್ಚೆತ್ಕೊಂಡಿಲ್ಲ ಅಂದರೆ ಮುಂದಿನ ದಿನದಲ್ಲಿ ಈ ಎಡಗೈ ಬಲಗೈನವರಿಗೆ ತುಳಿಯಂಥ ಕೆಲಸ ಆಗುತ್ತೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಬೆಳಿಗ್ಗೆ 10:30 ಗಂಟೆಗೆ ನಮ್ಮ ಕಾಂಗ್ರೆಸ್ ಕಚೇರಿಯಲ್ಲಿ ಜಿಲ್ಲಾಧ್ಯಕ್ಷ ಪ್ರೆಸ್ ಮೀಟ್ ಇತ್ತು. ಆ ಪ್ರೆಸ್ ಮೀಟಲ್ಲಿ ಕೆಲ ಸ್ನೇಹಿತರು, ಪತ್ರಿಕಾ ಮಾಧ್ಯಮದವರು ಪ್ರಶ್ನೆ ಮಾಡಿದ್ರು, ಈ ಥರ ಆಗಿದೆ, ನೀವು ಕಾಂಗ್ರೆಸ್ ಏನು ಮಾಡ್ತಾ ಇದ್ದೀರಾ, ನಿಮ್ಗೆ ಗೊತ್ತಿಲ್ಲ ಹೆಂಗಾಗಿದೆ, ರೌಡಿಗಳಿಗೆ ಭ್ರಷ್ಟಾಚಾರಗಳ ನಿವೃತ್ತ ನೌಕರಿ ಕೊಟ್ಟಿದ್ರೆ ಅಂತ ಹೇಳಿದಾಗ ನಮ್ಮ ಜಿಲ್ಲಾ ಹೆಸರು ಖಂಡಿತವಾಗಿ ಹೇಳಿದ್ರು ಘಂಟಾಘೋಷವಾಗಿ. ನನ್ನ ಗಮನಕ್ಕೂ ಬಂದಿದೆ, ಆ ಪಟ್ಟಿ ಸರಿ ಇಲ್ಲ ಅಂತ ಬಂದಿದೆ. ನಾನು ಜಿಲ್ಲಾಧಿಕಾರಿಗೆ, ಮಂತ್ರಿಗಳಿಗೆ ಹೇಳಿ ಅದು ರದ್ದು ಮಾಡಿಸ್ತೀನಿ ಅಂತೇಳಿ ನಮ್ಮ ಜಿಲ್ಲಾಧ್ಯಕ್ಷರು ಮಾಧ್ಯಮದವರಿಗೆ ಭರವಸೆ ಕೊಟ್ಟಿದ್ದಾರೆ. ನಾನು ಕೂಡ ಜಿಲ್ಲಾಧ್ಯಕ್ಷರಿಗೆ ಹೇಳ್ಬಿಟ್ಟು ನಾನು ಇಲ್ಲಿಗೆ ಬಂದಿದ್ದೀನಿ. ಸರ್ಕಾರದ ಪರವಾಗಿ, ಜಿಲ್ಲಾಧ್ಯಕ್ಷ ಪರವಾಗಿ, ಜಿಲ್ಲಾ ಮಂತ್ರಿಗಳ ಪರವಾಗಿ ಅದನ್ನು ರದ್ದು ಮಾಡಿಸಿ ಪುನರ್ ಪರಿಶೀಲಿಸಿ ಜಿಲ್ಲಾಧಿಕಾರಿಗಳು ಬಂದ ಮೇಲೆ ಅದು ಮಾಡ್ತೀವಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ತಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಗೆಲ್ಲರ ಹೋರಾಟ ಇದನ್ನಲ್ಲ, ಇದು ಆಗದ ನಂತರ ನಾವೆಲ್ಲರೂ ಹೋರಾಟ ಮಾಡಿ ಆ ಭ್ರಷ್ಟ ಅಧಿಕಾರನ ಹೊರಗಡೆ ತಗೊಂಡು ಹೋಗ್ಬೇಕು. ಇಲ್ಲಿಂದ ಬಿಟ್ಟು ಬರೀ ಲಂಚ ಒತ್ತಾರ, ಜಾತಿವಾದಿ ಹಲ್ಕಟ್ಗಿರಿ ಮಾಡ್ಕೊಂಡು ಎಲ್ಲರನ್ನ ಮಾಡ್ತೀವಿ ನಾವು.